ಹಲೋ ನನ್ನ ಬೆಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RBRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಅಕ್ಕಿ ಸಂಡಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳೋಣ ಬನ್ನಿ. ಬೇಸಿಗೆ ಕಾಲದಲ್ಲಿ ಈ ಥರ ಸಂಡಿಗೆಗಳನ್ನು ಹಪ್ಪಳಗಳನ್ನು ಮಾಡಿ ಇಟ್ಕೊಂಡ್ರೆ ವರ್ಷದುದ್ದಕ್ಕೂ ನಾವು ಉಪಯೋಗಿಸ್ಕೊಳ್ಬೋದು. ನೋಡಿ, ಈ ಒಂದು ಬೌಲಲ್ಲಿ ನಾನು ಅಕ್ಕಿ ತಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಒಂದು ಅರ್ಧ ಇಂಚ್ ಭಾಗದಷ್ಟು ಬಿಟ್ಟಿದ್ದೀನಿ, ಫುಲ್ ತಗೊಂಡಿಲ್ಲ. ಇದೇ ಅಳತೆಗೆ ನಾವು ನೀರು ಕೂಡ ತಗೋಬೇಕಾಗತ್ತೆ. ನೋಡಿ, ಇದು ಅಕ್ಕಿ ಸಂಡಿಗೆ ಮಾಡೋಕ್ಕೆ ಬೆಟ್ಟ ಸಂಡಿಗೆನೂ ಮಾಡ್ಬೋದು. ಸ್ವಲ್ಪ ನೀವು ಸಬ್ಬಕ್ಕಿ ಹಾಕಿಬಿಟ್ಟು ಸ್ವಲ್ಪ ನೀರಾಗಿನೂ ಸಂಡಿಗೆ ಹಾಕ್ಕೋಬೋದು. ನಾನು ಸಬ್ಬಕ್ಕಿ ಹಾಕ್ತಾ ಇಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಇವತ್ತು ನೆನೆಸಿಟ್ಟಿದ್ದೆ. ಇವತ್ತು ಇದ್ರ ನೀರು ಚೇಂಜ್ ಮಾಡ್ಕೋಬೇಕಾಗತ್ತೆ. ನೋಡಿ, ಹಳೆ ನೀರು ತೆಗೆದು ಬೇರೆ ನೀರು ಹಾಕಿಟ್ಟಿದ್ದೀನಿ. ಇನ್ನು ಇವತ್ತು ರಾತ್ರಿ ನಾನು ಹರ್ಕೋತೀನಿ ಸಂಡಿಗೆಗೆ. ಈಗ ಮಿಕ್ಸಿಯಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಪಾತ್ರೆಯಲ್ಲಿ ನಾನು ಒಂದು ಪಾತ್ರೆ ಫುಲ್ ಅಕ್ಕಿ ತಗೊಂಡಿದ್ದೆ. ಈಗ ಇದೇ ಪಾತ್ರೆಯಲ್ಲೇ ನೀರು ಹಾಕ್ಕೊಳ್ಳೋಣ. ಒಂದು ಪಾತ್ರೆ ಫುಲ್ಲು ನೀರು ಹಾಕ್ಕೊಂಡು ಹರ್ಕೋಬೇಕಾಗತ್ತೆ. ನೋಡಿ, ಸಾಧ್ಯ ಆದಷ್ಟು ಸಣ್ಣಗೆ ಹರ್ಕೋಬೇಕಾಗತ್ತೆ. ನೋಡಿ, ಹಿಟ್ಟು ಹರ್ಕೊಂಡಾಕಿದ್ದೆ ನಾನು. ಇನ್ನು ಪಾತ್ರೆಯಲ್ಲಿ ಇಷ್ಟು ನೀರು ಉಳಿದಿದೆ. ಇದನ್ನೀಗ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ತೆಗ್ದುತ್ತೀನಿ ನಾನು ನೀರನ್ನು. ಕುಕ್ಕರ್ ಒಲೆ ಮೇಲೆ ಇಟ್ಟಿದ್ದೀನಿ. ಈಗ ಈ ಪಾತ್ರೆಯಲ್ಲಿ 5 ಪಾತ್ರೆಯಷ್ಟು ನೀರನ್ನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ, ಸಂಡಿಗೆ ಹಿಟ್ಟನ್ನು ಬೇಯಿಸ್ಕೊಳ್ಳಿಕ್ಕೆ. ನೋಡಿ, ಒಂದು ಅರ್ಧ ಇಂಚಿನಷ್ಟು ಬಿಟ್ಟಿದ್ದೀನಿ. ಅಕ್ಕಿನೂ ಹಾಗೆ ತೊಗೊಂಡಿದ್ದೆ ನಾನು, ಅದರಿಂದ ನೀರು ಕೂಡ ಅದೇ ಲೆಕ್ಕದಲ್ಲೇ ತಗೋತಾ ಇದ್ದೀನಿ. ಈಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನೋಡಿ, 5ನೇ ಪಾತ್ರೆ ಹಾಕೋತಾ ಇದ್ದೀನಿ. ಈಗ ನೀರು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ. ಈಗ ನೀರು ಕುದಿಯೋವರೆಗೂ ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸು ಎಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. 5ರಿಂದ 6 ಹಸಿಮೆಣಸು ಹಾಕ್ಕೊಳ್ಳೋಣ. 1 ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಒಂದ್ಸಲ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಈ ಥರ ಹರ್ಕೊಂಡಿದ್ದೀನಿ. ನೀರು ಕುದಿಲಿಕ್ಕಿಟ್ಟು ತುಂಬ ಹೊತ್ತಾಯಿತು. ಈಗ ಸ್ವಲ್ಪ ಕುದಿ ಬರ್ತಾಯಿದೆ. ಅಂದರೆ ನಂದು ಒಲೆ ತುಂಬ ಸಣ್ಣ ಇದೆ, ಸಿಮ್ಮಲ್ಲಿದೆ, ದೊಡ್ಡ ಉರಿ ಕೂಡ, ಅದರಿಂದ ಸ್ವಲ್ಪ ಕುದಿ ಬರ್ತಾಯಿದೆ. ಈಗ ಉಪ್ಪು ಇಂಗು ಹಾಕ್ಕೊಳ್ಳೋಣ. ಈಗ 3/4 ಸ್ಪೂನ್ನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಒಂದು 1/4 ಸ್ಪೂನ್ನಷ್ಟು ಇಂಗು ಹಾಕ್ಕೊಳ್ಳೋಣ. ನಾವು ಅರ್ದಿಟ್ಕೊಂಡ ಹಿಟ್ಟನ್ನು ಕೈಯಿಂದ ಕಲಿಸ್ಕೊಳ್ಳೋಣ ಚೆನ್ನಾಗಿ. ಕೆಳಗೆ ಹಿಟ್ಟು ಗಟ್ಟಿಯಾಗಿರುತ್ತೆ. ನೋಡಿ, ಕೈಯಿಂದ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನು. ಈಗ ನಾವು ಕುಕ್ಕರ್ಗೆ ಈ ಹಿಟ್ಟನ್ನು ಹಾಕ್ಕೊಳ್ಳೋಣ. ಚಟಕದಿಂದ ತಳ ಹಿಡಿದಂಗೆ ಕೆದಕ್ಕೊತಾ ಇರಬೇಕು. ಈಗ ರುಬ್ಬಿಟ್ಕೊಂಡ ಮಸಾಲೆನೂ ಹಾಕ್ಕೊಂಬಿಡೋಣ. ನೋಡಿ, ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದನ್ನ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಹಿಟ್ಟು ಗಟ್ಟಿ ಆಗ್ತಾ ಇದೆ. ಈಗಲೇ ಇದೇ ಥರ ಕೈಯಿಂದ ತಿರುಗಿಸ್ತಾ ಇರಬೇಕು. ಒಂದು 10ರಿಂದ 12 ನಿಮಿಷ ಆಗುತ್ತೆ ಇದು ಕುದ್ದು ಗಟ್ಟಿ ಆಗೋಕ್ಕೆ. ನೋಡಿ, ಹಿಟ್ಟು ಸಾಕಷ್ಟು ಗಟ್ಟಿಯಾಗಿದೆ, ಅಂದರೆ ಸಂಡಿಗೆ ಇಡೋ ಹದಕ್ಕೆ ಬಂದಿದೆ. ಈಗ ಒಲೆ ಆಫ್ ಮಾಡ್ಕೊಳ್ಳೋಣ. ಹಿಟ್ಟು ಕುದಿಯುವಾಗ ನನಗೆ ಹಪ್ಪಳದ ಖಾರ ಹಾಕಲಿಕ್ಕೆ ಮರ್ತೋಯ್ತು. ಹಾಗಾಗಿ ಸ್ವಲ್ಪ ಬಿಸಿನೀರಲ್ಲಿ ಒಂದು 1/4 ಸ್ಪೂನ್ಗಿಂತ ಜಾಸ್ತಿ, ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ ಹಪ್ಪಳದ ಖಾರನ. ಅದನ್ನ ಬಿಸಿನೀರಲ್ಲಿ ಕರಗಿಸ್ಕೊತಾ ಇದ್ದೀನಿ. ಈಗ ಇದನ್ನ ಹಿಟ್ಟಿಗೆ ಹಾಕ್ಕೊಳ್ಳೋಣ. ಈಗ ಈ ಬಿಸಿನೀರನ್ನು ಹಿಟ್ಟಿನ ಮೇಲೆ ಹಾಕಿ ಒಂದು ಸಲ ಮಗಚ್ಕೊಳ್ಳೋಣ. ಈ ಕಡ್ದ ಮಜ್ಜಿಗೆ ಅಥವಾ ಮೊಸರು ಇದ್ದರೆ ಒಂದು ಬಟ್ಲಲ್ಲಿ ಸ್ವಲ್ಪ ತಗೊಳ್ಳಿ. ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ಳೋಣ.
ಈಗ ಇದನ್ನು ಬೆರಳಲ್ಲಿ ಕಲಿಸ್ಕೊಂಬಿಡಿ. ಒಂದು ಪ್ಲಾಸ್ಟಿಕ್ ಕವರನ್ನು ಹಾಸಿಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ತಣ್ಣೀರು ತಗೊಂಡಿದ್ದೀನಿ. ಇದು ಬಿಸಿನೀರು ಮತ್ತು 2 ಪಾತ್ರೆಯಲ್ಲಿ ಸಂಡಿಗೆ ಹಿಟ್ಟು ಇಟ್ಕೊಂಡಿದ್ದೀನಿ. ಈ ಮೊಸರು ಅಥವಾ ಮಜ್ಜಿಗೆ ಎಣ್ಣೆ ಮಿಶ್ರಣನ ನಾವು ಈ ಪ್ಲಾಸ್ಟಿಕ್ ಕವರ್ ಮೇಲೆ ಚಿಮ್ಕಿಸ್ಕೋಬೇಕು. ನೋಡಿ ಈ ಥರ. ಇದು ಚಿಮ್ಕಿಸೋದ್ರಿಂದ ಸ್ವಲ್ಪ ಸಂಡಿಗೆ ಬೇಗ ಏಳುತ್ತೆ. ನೋಡಿ, ಚಿಮ್ಕಿಸಿದ ಮೊಸರನ್ನು ನಾನು ಕೈಯಿಂದ ಸವರ್ಕೊಂಡಿದ್ದೀನಿ. ಎಲ್ಲ ಕಡೆ ಮಿಶ್ರಣ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಕೈಯಿಂದ ಸವರ್ಕೊಂಡಿದ್ದೀನಿ. ಈಗ ಸಂಡಿಗೆ ಇಡ್ತಾ ಹೋಗೋಣ. ಇದು ತಣ್ಣೀರು ಹಾಕಬೇಕು ಅಂತಂದರೆ ಆಗಾಗ ನಾವು ಸ್ವಲ್ಪ ಕೈ ತೊಳಿಬೇಕಾಗುತ್ತೆ. ಕೈ ಅಂಟಾಗಿರೋದ್ರಿಂದ ಅದಕ್ಕೂ ಸ್ವಲ್ಪ ಬೇಕಾಗುತ್ತೆ. ಇದು ಬಿಸಿನೀರು ಒಮ್ಮೊಮ್ಮೆ ಹಿಟ್ಟು ಗಂಟಾಗಿರುತ್ತೆ. ಹೀಗಾಗಿ ಸ್ವಲ್ಪ ಬಿಸಿನೀರು ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಸರಿ ಮಾಡ್ಕೊಳ್ಳೋಕ್ಕೆ ಬಿಸಿನೀರು ಬೇಕಾಗುತ್ತೆ. ಈಗ ಸಂಡಿಗೆ ಇಟ್ಕೊಳ್ಳೋಣ. ಇದಕ್ಕೆ ಬೆಟ್ಟ ಸಂಡಿಗೆ ಅಂತ ಹೇಳ್ತಾರೆ. ನೀವು ಕಲರ್ ಕೂಡ ಹಾಕ್ಕೋಬೋದು ಬೇಕಾದ್ರೆ. ಸಂಡಿಗೆನ ಸಾಮಾನ್ಯವಾಗಿ ಬೆಳಿಗ್ಗೆ 6 ಗಂಟೆಯಿಂದ ಒಂದು 9 ಗಂಟೆ ಒಳಗೆ ಇಟ್ಬಿಡ್ಬೇಕು. ಇವತ್ತು 8:15ಗೆ ಒಳ್ಳೆ ಬಿಸಿಲು ಬಂದಿದೆ. ನನಗೆ ಸ್ವಲ್ಪ ಲೇಟ್ ಆಯ್ತು ಇಡೋದು ಇವತ್ತು. ಇವತ್ತು ಒಂದು ದಿವಸದ ಬಿಸಿಲಿಗೆ ಸುಮಾರು ಒಣಗಿದೆ ಸಂಡಿಗೆ. ಇನ್ನು ನಾಳೆ ನಾಡಿದ್ದು 2 ದಿವಸ ಹಾಕಿಬಿಟ್ರೆ ಪೂರಾ ಒಣಗ್ಕೊಂಬಿಡುತ್ತೆ. ನಾಳೆ ತಿರುಗಿಸಿ ಹಾಕಬೇಕಾಗುತ್ತೆ. ನೋಡಿ, 2ನೇ ದಿವಸಕ್ಕೆ ಇಷ್ಟು ಒಣಗಿದೆ. ಎಲ್ಲ ತಿರುಗಿಸಿ ಹಾಕಿದ್ದೆ ನಾನು ಸಂಡಿಗೆಗಳನ್ನು. ಈಗ ಸ್ವಲ್ಪ ಮೋಡ ಆಗಿದೆ. ನಾನು ಸ್ವಲ್ಪ ಬೇಗ ತೆಗಿತಾ ಇದ್ದೀನಿ. ನಾಳೆ ಒಂದು ದಿವಸ ಬಿಸಿಲು ಮಾಡಿಬಿಟ್ಟು ತೆಗೆದಿಡ್ಬೋದು. ನೋಡಿ, ಸಂಡಿಗೆ ಪೂರ ಒಣಗಿದೆ. ನಾನು ಈ ಥರ 2 ದೊಡ್ಡ ಪ್ಲೇಟ್ ಅಥವಾ ಪರಾತದಲ್ಲಿ ಹಾಕ್ಕೊಂಡು ಒಣಗಿಸ್ಕೊಂಡಿದ್ದೆ. ಒಂದು 3 ದಿವಸ ಒಳ್ಳೆ ಬಿಸಿಲು ಮಾಡಿ 4ನೇ ದಿವಸ ಅರ್ಧ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ನೋಡಿ, ಕುಚ್ಚಲಕ್ಕಿ ಸಂಡಿಗೆ ಸ್ವಲ್ಪ ಸಬ್ಬಕ್ಕಿ ಹಾಕಿ ಮಾಡಿದ್ದೆ ನಾನು. ಇದು ಬೆಳ್ತಕ್ಕಿ ಸಂಡಿಗೆ. ನೋಡಿ, ಈಗ ಎಣ್ಣೆಯಲ್ಲಿ ಕದ್ದು ತೋರಿಸ್ತೀನಿ ನಾನು. ನೋಡಿ ಸಂಡಿಗೆ. ನೋಡಿ, ಕುಚ್ಚಲಕ್ಕಿ ಸಂಡಿಗೆಗಳು. ಇದಕ್ಕೆ ಸ್ವಲ್ಪ ಸಬ್ಬಕ್ಕಿ ಹಾಕಿದ್ದೆ ನಾನು. ಈಗ ಇದನ್ನು ಕಾಯಿಸ್ಕೊತಾ ಇದ್ದೇನೆ. ನೋಡಿ, ಸಬ್ಬಕ್ಕಿ ಹಾಕಿ ಮಾಡಿದ ಕುಚ್ಚಲಕ್ಕಿ ಸಂಡಿಗೆಗಳಿದು ತುಂಬ ಹಗುರವಾಗಿದೆ. ಈ ಅಕ್ಕಿ ಹಿಟ್ಟಿನ ಸಂಡಿಗೆ ವಿಧಾನ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.